ಜನಿವಾರ ಹಾಕಿದ್ದಕ್ಕೆ ಸಿಇಟಿ ಪರೀಕ್ಷೆ ಅವಕಾಶ ನಿರಾಕರಣೆ ಮಾಡಲಾಗಿದೆ. ಬೀದರ್ನ ಸಾಯಿ ಸ್ಫೂರ್ತಿ ಕಾಲೇಜು ಕೇಂದ್ರದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಶುಚಿವ್ರತ್ ಕುಲಕರ್ಣಿ ಪರೀಕ್ಷೆಯಿಂದ ವಂಚಿತನಾದ ವಿದ್ಯಾರ್ಥಿ. ಬೀದರ್ ನಗರದ ಚೌಬಾರ ನಿವಾಸಿ ಶುಚಿವ್ರತ್ ಕುಲಕರ್ಣಿ. ಇನ್ನು ಈ ವಿದ್ಯಾರ್ಥಿ ಜನಿವಾರ ಹಾಕಿದ್ದಕ್ಕೆ ಗಣಿತ ಪರೀಕ್ಷೆ ಬರೆಯೋದಕ್ಕೆ ಅನುಮತಿ ಸಿಕ್ಕಿಲ್ಲ. ಪರೀಕ್ಷೆ ಬರೆಯೋದಕ್ಕೆ ಅನುಮತಿ ನೀಡದ ಪರೀಕ್ಷಾ ಸಿಬ್ಬಂದಿ. ನಿನ್ನೆ ಬೆಳಗ್ಗೆ ಸಿಇಟಿ ಗಣಿತ ಪರೀಕ್ಷೆ ನಡೆದಿದೆ. ಈ ಸಂದರ್ಭದಲ್ಲಿ ಅನುಮತಿ ನೀಡದಿದ್ದಕ್ಕೆ ವಿದ್ಯಾರ್ಥಿ ಶುಚಿವ್ರತ್ ಬೇಸರ ಕೂಡ ವ್ಯಕ್ತಪಡಿಸಿರುವಂತಹ ಘಟನೆ ನಡೆದಿದೆ. ಕಾರಣ ಏನು? ಆತ ಜನಿವಾರ ಹಾಕಿದ್ದ ಅನ್ನೋ ಕಾರಣಕ್ಕೆ ಇಲ್ಲಿ ಪರೀಕ್ಷೆಗೆ ಅವಕಾಶವನ್ನ ಕೊಡಲಿಲ್ಲ, ಎಕ್ಸಾಮ್ ಬರೆಯೋದಕ್ಕೆ ಪರ್ಮಿಷನ್ ಕೊಡಲಿಲ್ಲ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಜನಿವಾರ ತೆಗೆದು ಹೋಗಿ, ಜನಿವಾರ ಹಾಕಬೇಡಿ, ಅದರಿಂದ ನಾವು ಪರೀಕ್ಷೆಗೆ ಅವಕಾಶ ಕೊಡೋದಿಲ್ಲ, ತೆಗೆದುಬಿಟ್ಟು ಪರೀಕ್ಷೆ ಬರೀರಿ ಅಂತ ಇಲ್ಲಿ ಸಿಬ್ಬಂದಿ ಹೇಳಿದ್ದಾರಂತೆ. ಇನ್ನು ಜನಿವಾರ ದಾರದಿಂದ ಏನಾದರೂ ಮಾಡಿಕೊಂಡ್ರೆ ಯಾರು ಹೊಣೆ ಅಂತ ವಿದ್ಯಾರ್ಥಿಯನ್ನ ಇಲ್ಲಿ ಸಿಬ್ಬಂದಿ ತಡೆದಿದ್ದಾರೆ. ಇನ್ನು ಜನಿವಾರ ಹಾಕಿಕೊಂಡೇ ಹಿಂದಿನ ಎಕ್ಸಾಮನ್ನು ಕೂಡ ಈ ವಿದ್ಯಾರ್ಥಿ ಬರೆದಿದ್ರಂತೆ. ನಾನು ಹಿಂದೆ ಕೂಡ ಜನಿವಾರ ಹಾಕ್ಕೊಂಡೇ ಬರೆದಿದ್ದೇನೆ, ಈಗಲೂ ಕೂಡ ಅವಕಾಶವನ್ನು ಕೊಡಿ, ಇದರಿಂದ ಏನು ತೊಂದರೆ ಆಗೋದಿಲ್ಲ, ಏನು ತೊಂದರೆ ಆಗುತ್ತೆ ಅಂತ ಇಲ್ಲಿ ವಿದ್ಯಾರ್ಥಿ ಮನವಿಯನ್ನು ಮಾಡಿಕೊಂಡ್ರೂ ಕೂಡ ಪರೀಕ್ಷಾ ಸಿಬ್ಬಂದಿ ಎಕ್ಸಾಮನ್ನು ಬರೆಯೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿಲ್ಲ. ಅದನ್ನು ತೆಗೆದು ಪರೀಕ್ಷೆ ಬರೀರಿ, ಇಲ್ಲ ಅಂದರೆ ಬರಿಬೇಡಿ, ಈ ದಾರದಿಂದ ಏನಾದರೂ ಮಾಡ್ಕೊಂಡ್ಬಿಟ್ರೆ ಯಾರು ಹೊಣೆ ಅಂತ ಇಲ್ಲಿ ಪರೀಕ್ಷಾ ಸಿಬ್ಬಂದಿ ಕೇಳಿದ್ದಾರಂತೆ. ಈ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್. ಅನಿಲ್, ಯೂಶಲಿ ಎಕ್ಸಾಮ್ ಬರೆಯುವಂತಹ ಸಂದರ್ಭದಲ್ಲಿ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದು ಫುಲ್ ಸ್ಲೀವ್ಸ್ ಹಾಕಬಾರ್ದು, ಮತ್ತೊಂದು ಮಗದೊಂದು. ಬಟ್ ಇಲ್ಲಿ ಜನಿವಾರನೂ ಹಾಕಬಾರ್ದು ಅನ್ನೋದು ನಿಜಕ್ಕೂ ಕೂಡ ಇಲ್ಲಿ ವಿಚಿತ್ರವಾಗಿದೆ ಅಂತಲೇ ಹೇಳಬಹುದು. ಜನಿವಾರ ಹಾಕಿದ್ದಕ್ಕೆ ಇಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ವಿದ್ಯಾರ್ಥಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಯಾವಾಗ ನಡೆದಿರುವಂತಹ ಘಟನೆ ಇದು? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಅದು ಜನಿವಾರ ಹಾಕಿದ್ದಕ್ಕೆ ಏನು ಸಿಇಟಿ ಪರೀಕ್ಷೆ ಇದೆ, ಪರೀಕ್ಷೆ ಬರೆಯಲು ಪರೀಕ್ಷಾ ಕೊಠಡಿ ಒಳಗೆ ಪ್ರವೇಶ ಕೊಡಲಿಲ್ಲ ಅನ್ನುವಂತಹ ಕಾರಣಕ್ಕೆ ಬೀದರ್ ನಗರದ ಗುಂಪಾ ನಿವಾಸಿ ಗುಂಪಾ ಸಮೀಪದ ಸಾಯಿ ಸ್ಫೂರ್ತಿ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು. ನಿನ್ನೆ ನಡೆದಂತಹ ಗಣಿತ ಪರೀಕ್ಷೆ ಬರೆಯಲು ಬಂದಂತಹ ಅನುಮತಿ ನೀಡೋದಕ್ಕೆ ವಿದ್ಯಾರ್ಥಿ ಏನು ಸುಚಿತ್ರಾ ಅಂತ ಇದ್ದಾವೆ, ಓಲ್ಡ್ ಸಿಟಿಯ ಸುಚಿತ್ರಾ ಕುಲಕರ್ಣಿ ಅಂತ, ಅವರಿಗೆ ಅಲ್ಲಿ ಜನಿವಾರ ಹಾಕೊಂಡು ಒಳಗೆ ಹೋಗಿ ಏನಾದ್ರು ಮಾಡಿಕೊಂಡ್ರೆ ಯಾರು ಹೊಣೆಗಾರಿಕೆ ಅನ್ನೋಂತಹ ಮಾತನ್ನ ಅಲ್ಲಿ ಪರೀಕ್ಷಾ ಕೇಂದ್ರದ ಮುಂದೆ ಮಾತನಾಡಿರ್ತಾರೆ. ಹೀಗಾಗಿ ಇದರಿಂದ ನೊಂದಂತಹ ಹುಡುಗಿ ಸಾಕಷ್ಟು ನೋವಿನಿಂದ ಮನೆಗೆ ಬಂದಿರ್ತಾಳೆ. ಸೊ ನಂತರ ಈ ಒಂದು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿಕೆ ಏನು, ಮಕ್ಕಳ ಹಕ್ಕು ರಕ್ಷಣೆಯ ಶಶಿಧರ್ ಕೋಶಂಬೆ ಇರ್ಬೋದು, ಹಿರಿಯ ಅಧಿಕಾರಿಗಳಿರ್ಬೋದು, ಅಲ್ಲಿ ಸ್ಥಳೀಯ ಮುಖಂಡರಿರ್ಬೋದು, ಎಲ್ಲರೂ ಕೂಡ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿರ್ತಕ್ಕಂಥದ್ದು. ವಿದ್ಯಾರ್ಥಿನಿಯ ತಾಯಿ ಹಾಗೂ ವಿದ್ಯಾರ್ಥಿನಿಗೆ ಧೈರ್ಯ ತುಂಬುವಂತಹ ಕೆಲಸ ಈ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳ ಕೂಡ ಮಾಡಿರ್ತಕ್ಕಂಥದ್ದು. ದುರ್ದೈವ ಏನು ಸಾಯಿ ಸ್ಫೂರ್ತಿ ಪರೀಕ್ಷಾ ಕೊಠಡಿಯಲ್ಲಿ ಜನಿವಾರ ಹಾಕಿಕೊಂಡು ಪರೀಕ್ಷೆ ಬರೆಯುವಂತಿಲ್ಲ ಅನ್ನೋಂತಹ ಒಂದು ಹೇಳಿಕೆಯನ್ನು ಕೊಡ್ತಾರೋ, ತಡೆಯನ್ನ ಹೊಡ್ತಾರೋ, ಅದರಿಂದ ಆ ವಿದ್ಯಾರ್ಥಿನಿ ಸಾಕಷ್ಟು ನೋಡ್ಕೊಂಡಿರ್ತಕ್ಕಂಥ ಘಟನೆ ನಿಜಕ್ಕೂ ಎಲ್ಲ ಕಡೆ ಚರ್ಚೆಗೆ ವ್ಯಾಪಕ ವಿರೋಧ ಮತ್ತು ಟೀಕೆಗೆ ಅಸ್ತ್ರ ಆಗಿದೆ ಅಂತ ಹೇಳ್ಬೋದು. ಮಧು. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅನಿಲ್. ನೋಡಿ, ಒಂದು ಕಡೆ ಇಲ್ಲಿ ನಮ್ಮ ಮಗನ 1 ವರ್ಷದ ಜೀವನ ಹಾಳಾಯಿತು ಅಂತ ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ವಿದ್ಯಾರ್ಥಿ ತಾಯಿ ಕೂಡ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅಂದರೆ ಜನಿವಾರ ಹಾಕಿದ ವಿದ್ಯಾರ್ಥಿಯನ್ನ ಪರೀಕ್ಷೆ ಬರೆಯೋದಕ್ಕೆ ಅನುಮತಿ ನೀಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತ ನಮ್ಮ ಪ್ರತಿನಿಧಿ ಕೂಡ ಹೇಳಿದಂತೆ ಪರೀಕ್ಷೆಯಿಂದ ವಂಚಿತರಾದ ವಿದ್ಯಾರ್ಥಿ ಮನೆಗೆ ಭೇಟಿ ನೀಡಿದ ಮಕ್ಕಳ ಆಯೋಗ ಸದಸ್ಯ ವಿದ್ಯಾರ್ಥಿ ಹಾಗೆ ಪೋಷಕರೊಂದಿಗೆ ಮಾತನಾಡಿ ಧೈರ್ಯವನ್ನು ಕೂಡ ತುಂಬಿದ್ದಾರೆ. ಮಕ್ಕಳ ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ ಭೇಟಿ ಕೊಟ್ಟು ಸಮಾಲೋಚನೆ ಕೂಡ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಧೈರ್ಯವನ್ನ ತುಂಬಿದ್ರು. ಇನ್ನು ನಿನ್ನ ಭವಿಷ್ಯಕ್ಕೆ ಯಾವುದೇ ತೊಂದರೆ ಆಗದಂತೆ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿನಿ ತಾಯಿ ಹಾಗೂ ವಿದ್ಯಾರ್ಥಿ ಶುಚಿವ್ರತ್ಗೂ ಕೂಡ ಧೈರ್ಯವನ್ನ ತುಂಬಿದ ಶಶಿಧರ್ ಕೋಸಂಬೆ.
ಸರ್ ಇನ್ನು ಮ್ಯಾಥ್ಸ್ ಪೇಪರ್ ಕಾಣಿಸ್ತಾ ತೆಗ್ದಿದ್ದೀನಿ ಕಟ್ ಮಾಡ್ಕೊಂಡು ಬಂದ ಯಾರು ಪೊಲೀಸ್ ಆಫೀಸರ್ ಇದ್ರಿ ಮೂಗರು ಮತ್ತು ಒಂದು ಕಾಲೇಜ್ ಡಿಪಾರ್ಟ್ಮೆಂಟ್ ಸರ್ ಇದ್ದರು ಪೊಲೀಸ್ ಆಫೀಸರ್ ಕಟ್ ಮಾಡ್ಕೊಂಡ್ ಬಂದ್ರ ಹಾಂ ಸರ್ ಅವ್ರ ನೇಮ್ ಪ್ಲೇಟ್ ಏನ್ ನೋಡಿಲ್ಲ ನೀವು ನಾನು ಅಷ್ಟು ಟೆನ್ಷನಾಗಿ ನೋಡಿದ್ದೆ ಸರ್ ಪೇಪರ್ದು ಮಿಸ್ ಆಗ್ತೈತೆ ನಾನು ಅಂದೆ ನೀವು ಇದು ಪ್ರಾಪರ್ ಚೆಕ್ ಮಾಡಿ ಸರ್ ಇನ್ನ ಇದ್ದು ಚೆಕ್ ಮಾಡಂದ್ರಿ ನೀವು ಹಾಂ ಸರ್ ಫುಲ್ ಚೆಕ್ ಮಾಡಿ